ನಮಸ್ಕಾರ, ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಒಂದು ಎಕರೆ 17 ಗುಂಟೆ ವಿತ್ ಹೌಸ್ ಇರೋವಂಥ ಒಂದು ಲ್ಯಾಂಡ್ ತೋರಿಸ್ಕೊಡ್ತೀನಿ ಬನ್ನಿ. ದಯಮಾಡಿ ವಿಡಿಯೋನ ಪೂರ್ತಿ ನೋಡಿ, ಕೊನೆವರೆಗೂ ಸ್ಕಿಪ್ ಮಾಡ್ದೇನೆ. ಇದು ನಮ್ಮ ಕಳಕಳಿಯ ಮನವಿ. ಈ ತಿಂಗಳು ಮೇ ತಿಂಗಳಲ್ಲಿ ನಮ್ಮ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ ಶ್ರೀ ವೇಣುಗೋಪಾಲ್ ಸರ್ ಮತ್ತು ಶ್ರೀ ಕಿಶೋರ್ ಸರ್ ಅವರು ಜಮೀನನ್ನು ಬೈ ಮಾಡಿದರೆ ನಮ್ಮ ಕಡೆಯಿಂದ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು. ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಮತ್ತು ಇನ್ನೂ ಹೆಚ್ಚಿನ ಆಸ್ತಿ ಸಂಪಾದಿಸುವಂತಾಗಲಿ, ಒಳ್ಳೆಯದಾಗಲಿ ಅವರಿಗೆಲ್ಲ. ಥ್ಯಾಂಕ್ ಯು ಸರ್. ನೋಡಿ, ಇದೇ ಲ್ಯಾಂಡು ಮಡ್ ರೋಡ್ ಅಟ್ಯಾಚು. ಫಸ್ಟ್ ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಲ್ಲ, ಅದೇ ಮಡ್ ರೋಡ್ ಬರಬೇಕು. 800 ಮೀಟ್ರ್ ಬರಬೇಕು. ಹಳ್ಳಿ ಮತ್ತು ಟಾರ್ ರೋಡಿಂದ 800 ಮೀಟ್ರ್ ಬರಬೇಕಾಗುತ್ತೆ. ಒಂದು ಮನೆ ಇದೆ, ಸುತ್ತ ಫೆನ್ಸ್ ಆಗಿದೆ. ಏನು ಲ್ಯಾಂಡ್ ಇದೆಯಲ್ಲ, ಸುತ್ತ ಫೆನ್ಸ್ ಆಗಿದೆ. ಎಂಟರ್ ಲ್ಯಾಂಡ್ ಫೆನ್ಸ್ ಆಗಿ ಗೇಟ್ ಹಾಕಿದ್ದಾರೆ. ಒಂದು ಮನೆ ಇದೆ, ಮನೆಯೂ ಕೂಡ ತೋರಿಸ್ಕೊಡ್ತೀನಿ ಬನ್ನಿ ಒಳಗಡೆ ಎಲ್ಲ. ಆಮೇಲೆ ವಿಡಿಯೋದಲ್ಲಿ ನೋಡಿ, ಸುತ್ತಮುತ್ತ ಎಲ್ಲ ತೋಟಗಳಿದೆ ಮತ್ತು ವಾಸ ಇದ್ದಾರೆ ಜನ, ಆಲ್ರೆಡಿ ವಾಸ ಇದ್ದಾರೆ. ಈ ಜಮೀನಲ್ಲಿ ಒಂದು ಬೋರ್ ಇದೆ, ವಿತ್ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ಪೈಪ್ಲೈನ್ ಮಾಡಿ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ನಾನು ಹೇಳಿದೆ ಒಂದು ಒಳ್ಳೆ ಲೊಕೇಶನ್ಲಿ ಇದೆ ಅಂತ ನೋಡಿ. ಅದೇನು ಮನೆ ಕಾಯ್ತಲ್ಲ, ಅವರು ಕೂಡ ವಾಸ ಇದ್ದಾರೆ. ಸೆಕ್ಯೂರಿಟಿ ಪ್ರಾಬ್ಲಮ್ ಏನಿಲ್ಲ ಈ ಜಾಗದಲ್ಲಿ. ಸುತ್ತಮುತ್ತ ಜನ ಇದ್ದಾರೆ. ಜಸ್ಟ್ ಊರಿಂದ 800 ಮೀಟರ್ಸ್ ಆಗುತ್ತೆ. ಸುಮಾರು ಜನ ಈ ಕಡೆ ಎಲ್ಲ ವಾಸ ಇದ್ದಾರೆ. ಇದು NH ಇಂದ 17 ಕಿಲೋಮೀಟರ್ ಆಗುತ್ತೆ. ನ್ಯಾಷನಲ್ ಹೈವೇಯಿಂದ. ಮೈಸೂರಿಂದ 58 ಕಿಲೋಮೀಟರ್ ಆಗುತ್ತೆ. ಚಾಮರಾಜನಗರದಿಂದ 19 ಕಿಲೋಮೀಟ್ರು. ಬೆಂಗಳೂರಿಂದ ಅಪ್ರಾಕ್ಸಿಮೇಟ್ಲಿ 176 ಕಿಲೋಮೀಟ್ರು. ಏನು ಮೆಟ್ರೋ ಸ್ಟೇಷನ್ ಇದೆಲ್ಲ ಲಾಸ್ಟು ಚಲ್ಲಘಟ್ಟ, ಅಲ್ಲಿಂದ ಲೊಕೇಶನ್ ಹಾಕಿದ್ದೀನಿ. 176 ಕಿಲೋಮೀಟ್ರ್ ತೋರಿಸ್ತಾ ಇದೆ ಜಮೀನಿಗೆ. ದಯಮಾಡಿ ಬರೋವಂಥವ್ರು ಕ್ಲಿಯರಾಗಿ ವಿಡಿಯೋ ನೋಡ್ಕೊ ಬನ್ನಿ. ಪೂರ್ತಿ ವಿಡಿಯೋ ನೋಡಿ ದಯವಿಟ್ಟು. ಡೀಟೇಲ್ಸ್ ಎಲ್ಲ ತೊಗೊಂಡು ಪ್ರತಿಯೊಂದು ಏನಾರು ಈಗ ಏನು ವೀಡಿಯೋ ನೋಡ್ತಿಲ್ಲ, ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಹಾಕಿದ್ದೀನಿ. ಅದು ಹೊರತುಪಡಿಸಿ ಇನ್ನೇನೇ ಡೀಟೇಲ್ಸ್ ಬೇಕಾದರೂ ಕಾಲ್ ಮಾಡಿ ದಯವಿಟ್ಟು. ಇದು ಜನರಲ್ ಪ್ರಾಪರ್ಟಿ ಆಗಿದೆ, ಕ್ಲಿಯರ್ ಡಾಕ್ಯುಮೆಂಟ್ಸು ನೋಡಿ. ಅದೇ ಬೋರು ಮತ್ತು ಪವರ್ ಕನೆಕ್ಷನ್ ಎಲ್ಲ ಬಂದಿದೆ ನೋಡಿ ಜಮೀನು ಒಳಗಡೆ. ಇದು ಪರ್ಚೇಸ್ ಪ್ರಾಪರ್ಟಿ. ಮನೆ ಬಗ್ಗೆ ಹೇಳಿದೆ ಬನ್ನಿ ಒಂದು ಸರಿ. ಮನೆ ಹೇಗಿದೆ ತೋರಿಸ್ಕೊಡ್ತೀನಿ ಒಳಗಡೆ. ರೇಟ್ ಬಗ್ಗೆ ಹೇಳಬೇಕು ಅಂದರೆ, ಓನರ್ ಹೇಳ್ತಾ ಇರೋದು ಟೋಟಲ್ಲು 48 ಲ್ಯಾಕ್. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋ ಅಂತ ಹೇಳಿದರೆ ಒಂದು 46 ಪ್ಲಸ್ ಫೈನಲ್ ಆಗ್ಬೋದು. ಡೈರೆಕ್ಟ್ ಓನರ್ ಹತ್ರ ಕೂರಿಸ್ಕೊಡ್ತೀನಿ, ಮಾತಾಡೋಣ. ಇದು ಒಂದು ಸ್ಟೋರ್ ರೂಮ್ ಮಾಡಿದ್ದಾರೆ, ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಹಿಂಗೆ ಏನಿದೆ ಕೃಷಿ ಸಂಬಂಧಪಟ್ಟಾಗಿ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟು ಎಲ್ಲ ಸ್ಟೋರ್ ಮಾಡ್ಕೋಬೋದು. ಒಂದು ರೂಮು ಮತ್ತು ಮನೆ ನೋಡಿ, ಇದೆ ಎಂಟ್ರೆನ್ಸ್ ಮನೆ. ಎಲ್ಲ ಸಿಸ್ಟಮೆಟಿಕ್ ಮಾಡಿದರೆ. ಸೀಟ್ ಮನೆ ಆದರೂ ಟೈಲ್ಸ್ ಹಾಕಿ ತುಂಬ ನೀಟ್ನೆಸ್ ಆಗಿ ಒಂದು ಮಾಡ್ರನ್ನಾಗಿ ಮಾಡಿದ್ದಾರೆ ಮನೇನ. ತುಂಬ ಚೆನ್ನಾಗಿದೆ ನೋಡಿ. ಸೀಟು ಅದು ಕೂಲಿಂಗ್ ಸೀಟು, ಆದರೂ ಕೂಡ ಮನೆ ಚೆನ್ನಾಗಿದೆ ನೋಡಿ. ಒಂದು ರೂಮ್ ಮಾಡಿದ್ದಾರೆ, ಒಂದು ಕಾಟ್ ಇಟ್ಕೊಂಡಿದ್ದಾರೆ. ಅಂದರೆ ಇವಾಗೇನು ಪರ್ಸ್ನಲ್ ಥಿಂಗ್ಸ್ ಇದೆಯಲ್ಲ, ಕಾಟ್ ಇರ್ಬೋದು, ಈ ಏನು ಇದು ಕೂಲರ್ ಇದೆಲ್ಲ ತೊಗೊಂಡೋಗ್ತಾರೆ. ಮನೆ ಮಾತ್ರ ಬಿಟ್ಕೊಡ್ತಾರೆ. ವೆಸ್ಟರ್ನ್ ಟಾಯ್ಲೆಟ್ ಮಾಡಿ ನೋಡಿ, ನೀಟ್ನೆಸ್ಸಾಗಿ ಟೈಲ್ಸ್ ಎಲ್ಲ ಹಾಕಿ ಏನು ನೀಟ್ನೆಸ್ಸಾಗಿ ಮಾಡಿದ್ದಾರೆ ಅಂದರೆ, ಆರಾಮಾಗಿ ಸಿಟಿಯಲ್ಲಿ ಹೇಗಿರ್ತ ಮನೆ ಅದೇ ರೀತಿ ಮಾಡಿದ್ದಾರೆ. ನೀವು ಪರ್ಚೇಸ್ ಮಾಡಿದ್ರೆ ಮನೆ ಮಾಡೋ ಅವಶ್ಯಕತೆ ಇಲ್ಲ. ಮನೆ ಫೆನ್ಸು ಬೋರು ಎಲ್ಲ ಇದೆ. ಏನು ಸ್ವಲ್ಪ ತೆಂಗಿನ ಗಿಡನೋ ಅಥವಾ ನಿಮ್ಗೇನು ಲೈಕ್ ಆಗುತ್ತೆ ಆ ಗಿಡಗಳನ್ನ ಹಾಕೊಂಡು ವಾಸ ಮಾಡ್ಬೋದು. ಮನೆ ಆರಾಮಾಗಿ ವಾಸ ಮಾಡೋಕ್ಕೆ ಒಂದು ರೂಮ್ ಇದೆ, ಅಟ್ಯಾಚ್ ಬಾತ್ರೂಮ್ ಇದೆ, ವೆಸ್ಟರ್ನ್ದೆಲ್ಲ ವಾರ್ಡ್ರೋಬ್ ಹಾಕಿ ಮಾಡಿದ್ದಾರೆ. ದಯಮಾಡಿ ಇಂಟ್ರೆಸ್ಟ್ ಇರೋರು ರೇಟು ಮತ್ತು ಡಿಸ್ಟೆನ್ಸ್ ಎಲ್ಲ ನೋಡಿಕೊಂಡು ದಯಮಾಡಿ ಕರೆ ಮಾಡಿ. ವಿಡಿಯೋ ಎಂಡ್ ಮಾಡೋಕ್ಕೋಗ್ಬಿಡಿ. ಇನ್ನೊಂದು ವಿಚಾರ ಹೇಳೋಕ್ಕೆ ನಾನು ಹೊರಟಿದ್ದೀನಿ, ದಯಮಾಡಿ ನೋಡಿ. ಇದೇನು ಜಮೀನು ಕೊಡ್ಸೋದ್ಬಿಟ್ಟು ಹಳೆಗೆ ಬಾಟ್ಲೆಲ್ಲ ಅಯ್ಯೋಕ್ಕೆ ಹೋಗಿದ್ದಾರಲ್ಲ ಅಂತ ನೋಡ್ತಾ ಇರ್ಬೋದು ನೀವು. ಹಳೆ ಬಾಟ್ಲು ಪ್ಲಾಸ್ಟಿಕ್ ಎಲ್ಲ ಅಂತ. ಇದರಿಂದ ಒಂದು ಒಳ್ಳೆಯ ಕೆಲಸ ಮಾಡೋಕ್ಕೆ ಹೊಂಟಿದ್ದೀನಿ. ದಯಮಾಡಿ ನಾನು ಇದನ್ನು ತೋರಿಸ್ಕೊಳ್ಬೇಕು, ನಾನು ಏನೋ ಮಾಡ್ತಾಯಿದ್ದೀನಿ ಅಂತ ಅನ್ನೋಕ್ಕೋಸ್ಕರ ವೀಡಿಯೋ ಮಾಡ್ತಾಯಿಲ್ಲ. ನಾನು ಏನು ಮಾಡ್ತಾಯಿದ್ದೀನಿ ಅದನ್ನು ನೋಡಿ ಇನ್ನೊಬ್ರು ಕೂಡ ಅದು ಪ್ರೇರಣೆಯಾಗಿ ನಾನು ಮಾಡೋಣ ಅಂತ ಅನಿಸ್ಬೇಕು. ಜಮೀನಿರೋರು ದಯವಿಟ್ಟು ಈ ರೀತಿ ಒಂದು ಒಳ್ಳೆಯ ಕೆಲಸ ಮಾಡಲು ನನ್ನ ಕಡೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅದೇನಂದರೆ ತುಂಬ ಬೇಸಿಗೆ, ಆ ಬೇಸಿಗೆಯಲ್ಲಿ ಏನು ಮಾಡಿದೆ ಅಂದರೆ, ನಾನು ನಮ್ಮ ಜಮೀನಿನಲ್ಲಿ ಬೋರ್ ಇದೆ, ಭಗವಂತನ ಕಟಾಕ್ಷದಿಂದ ಒಂದು ಒಳ್ಳೆ ನೀರಿದೆ, ಚೆನ್ನಾಗಿದೆ. ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ, ಈ ಥರ ಖಾಲಿ ಬಾಟ್ಲನ್ನು ಹಾಯ್ಕೊಂಡೋಗಿ ನನ್ನ ಜಮೀನಲ್ಲಿ ಸುರ್ಕೊಂಡು ಆ ಖಾಲಿ ಬಾಟ್ಲಿಂದ ಒಂದು ಒಳ್ಳೆಯ ಕೆಲಸಕ್ಕೆ ಆರಂಭ ಮಾಡಿದ್ದೀನಿ. ಏನಂದರೆ, ಕಟ್ ಮಾಡಿ. ಈ ಕಾಲದಲ್ಲಿ ತುಂಬ ಬೇಸಿಗೆ ಇದೆ, ಪಕ್ಷಿಗಳಿಗೆ ನೀರು ತುಂಬ ಕಷ್ಟ ಸಿಗೋದು. ಆ ಪಕ್ಷಿಗಳಿಗೆ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಏನೋ ಒಂದು ಮನಸ್ಸಾಯಿತು. ಅದರಿಂದ ಪ್ರಪ್ರಥಮವಾಗಿ ಏನೋ ಒಂದು ಐಡಿಯಾ ಬಂತು. ಫೆನ್ಸ್ ಹಾಕಿದ್ದೀನಿ, ಕಲ್ಲುಗಳಿದೆ, ಫೆನ್ಸಿಂಗ್ ಕಲ್ಲು. ಅಲ್ಲಿಗೆಲ್ಲಕ್ಕೂ ಬಾಟಲ್ನ ಹಿಂಗೆ ಕಟ್ ಮಾಡಿ, ಈ ರೀತಿ ಕಟ್ ಮಾಡಿ ನೀರು ಹಾಕಿ ಬಿಡಬೇಕು. ಪಕ್ಷಿಗಳಿಗೆ ಕುಡಿಯೋಕ್ಕೆ ನೀರಾಗಲಿ ಅನ್ನೋ ಒಂದು ಪ್ಲ್ಯಾನ್ ಮಾಡಿದೆ. ಅದರಂತೆ ಬಾಟಲನ್ನು ಕಟ್ ಮಾಡಿ ಈ ರೀತಿ ಕಟ್ಟಿದ್ದೀನಿ ನನ್ನ ಜಮೀನಲ್ಲಿ.
ಕಟ್ಬಿಟ್ಟು ಏನು ಮಾಡಿದ್ದೀನಿ, ಪ್ರತಿಯೊಂದು ಬಾಟಲ್ಗೂ ನೀರು ಹಾಕಿದ್ದೀನಿ. ನನ್ನ ಕಡೆಯಿಂದ ಏನೋ ಒಂದು ಸಮಾಜ ಸೇವೆ ಅಂತಲ್ಲ, ನಿಸರ್ಗ ಸೇವೆ, ನಿಸರ್ಗನೇ ನಮ್ಗೆ ಕೊಟ್ಟಿರೋದು, ತಿರುಗಿ ನಾವು ಮಾಡ್ತಾಯಿದ್ದೀವಿ ಅಂತ ಏನೋ ಒಂದು ಖುಷಿಯಾದ ಭಾವನೆ. ದಯಮಾಡಿ ನಿಮಗೂ ಜಮೀನಿದ್ರು ಕೂಡ ಈ ರೀತಿ ಒಂದು ಮಾಡಿ ಒಂದು ಒಳ್ಳೆಯದಾಗುತ್ತೆ. ಎಷ್ಟೊಂದು ತೊಟ್ಟಿ ಮಾಡ್ತಾಯಿದ್ದೀನಿ, ಯಾವ್ದಾದ್ರು ಪ್ರಾಣಿಗಳಿಗೆ ನೀರೆಲ್ಲ ಕುಡಿಸ್ಬೇಕು ಅಂತ. ಆಲ್ಮೋಸ್ಟ್ ಎಲ್ಲ ಏನು ಫೆನ್ಸಿಂಗ್ಗಳಿಗೂ ಈ ರೀತಿ ಹಾಕಿ ನೀರನ್ನು ತುಂಬಿಸ್ಬೇಕು ಅಂದ್ಕೊಂಡಿದ್ದೀನಿ. ಇದು ಪ್ರಪ್ರಥಮ ಪ್ರಯತ್ನ. ದಯಮಾಡಿ ಜಮೀನಿರೋವಂಥವ್ರು ನೀವು ಕೂಡ ಈ ರೀತಿ ಒಂದು ಒಳ್ಳೆಯ ಕೆಲಸ ಮಾಡಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ದಯಮಾಡಿ ಅನ್ಯತೆ ಯಾರೂ ಕೂಡ ಭಾವಿಸೋಕೆ ಹೋಗಬೇಡಿ. ಇದು ನಾನು ಮಾಡೋದ್ರಿಂದ ಇನ್ನೊಬ್ಬರು ನೋಡಿ ಅವರು ಕೂಡ ಮಾಡಲಿ ಅನ್ನೋ ಒಂದೇ ಒಂದು ಭಾವನೆ. ಭಗವಂತ ನಮಗೆಲ್ಲ ಅನುಕೂಲ ಕೊಟ್ಟಿದ್ದಾನೆ ಮನುಷ್ಯ ಜೀವನಿಗೆ, ಅದರ ಪ್ರಾಣಿ ಪಕ್ಷಿಗಳಿಗೆ ಕಷ್ಟ ಇದೆ. ಅದರಿಂದ ನಮ್ಮ ಕಡೆಯಿಂದ ಒಂದು ಒಳ್ಳೇದು ಮಾಡೋಣ ಅಂತ ಅನಿಸಿಕೆ. ಎಲ್ಲರಿಗೂ ಧನ್ಯವಾದಗಳು. ವಿಡಿಯೋ ನೋಡಿರೋರಿಗೆ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.